ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಗಡೇಗುಂಡಮನೆ. 1200 ಅಡಿ ಆಳದ ಶರಾವತಿ ಕಣಿವೆಯಲ್ಲಿ ಹರಿದು ಬಿದ್ದ ವಿದ್ಯುತ್ ವಾಹಕ. ಮಳೆಯಲ್ಲಿ ಕೆಪಿಟಿಸಿಎಲ್ ಸ್ಥಳೀಯ ಸಿಬ್ಬಂದಿಗಳ ದುರಸ್ತಿ ಸಾಹಸಕ್ಕೊಂದು ಸಲಾಂ. ವಿಶೇಷದೊಂದಿಗೆ ಸುದ್ದಿ. ಐತು ಮನೆಯಲ್ಲಿ 200ನೇ ವರ್ಷದ ಪ್ರಥಮೇಕಾದಶಿ ತಾಳಮದ್ದಲೆ ಯಕ್ಷಕೃತಿ ಲೋಕಾರ್ಪಣೆ. ಹುಲ್ಲತ್ತಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಭತ್ತದ ಕೃಷಿ ಕುರಿತು ವಿವರಣೆ. ಪ್ರಸ್ತುತ ದಿನಮಾನದಲ್ಲಿ ಒಂದು ಕ್ಷಣವೂ ವಿದ್ಯುತ್ ಇಲ್ಲದೆ ನಮ್ಮ ಜೀವನ ನಡೆಯುವುದೇ ಇಲ್ಲ. ಅಷ್ಟು ವಿದ್ಯುತ್ ವ್ಯವಸ್ಥೆಗೆ ನಾವು ಹಾಸುಹೊಕ್ಕಾಗಿದ್ದೇವೆ. ಅದೇ ಕಾರಣಕ್ಕೆ ವಿದ್ಯುತ್ ಹೋದ ಕ್ಷಣ ಎಷ್ಟೋ ಸಂದರ್ಭದಲ್ಲಿ ಸಂಬಂಧಪಟ್ಟವರಿಗೆ ಮತ್ತು ಸಂಬಂಧ ಪಡೆದವರಿಗೆ ನಮ್ಮ ಸಹಸ್ರನಾಮದ ಬೈಗುಳಗಳು ನಡೆಯುತ್ತಲೇ ಇರುತ್ತದೆ. ಹೌದು, ನಮಗೆ ಗುಣಮಟ್ಟದ ವಿದ್ಯುತ್ ನೀಡುವುದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಕರ್ತವ್ಯದ ಭಾಗವೇ. ಆದರೂ ಕೆಲವೊಮ್ಮೆ ಅವರ ನಿಯಂತ್ರಣಕ್ಕೂ ಮೀರಿದ ಅನಿರೀಕ್ಷಿತವಾದ ಘಟನೆ ನಡೆದು ಅವರೂ ಕೂಡ ಆತಂಕ, ಅಪಾಯ ಎದುರಿಸುವ ಅನೇಕ ಕ್ಷಣಗಳು ಮಲೆನಾಡ ನಮ್ಮ ಭಾಗದಲ್ಲಿ ಎದುರಾಗುತ್ತಲೇ ಇರುತ್ತದೆ. ಅಂತಹ ಅಪಾಯಗಳನ್ನು ಲೆಕ್ಕಿಸದೆ ಆಧುನಿಕ ವ್ಯವಸ್ಥೆಗಳೂ ಹೋಗದ ಸ್ಥಳದಲ್ಲಿಯೂ ಅನಾಹುತವಾಗಿರುವ ವಿದ್ಯುತ್ ಮಾರ್ಗವನ್ನು ಜೀವದ ಹಂಗು ತೊರೆದು ದುರಸ್ತಿ ಮಾಡಿ ಸಕಾಲದಲ್ಲಿ ನಮಗೆ ವಿದ್ಯುತ್ ಕಲ್ಪಿಸಿರುವ ಪ್ರಕರಣಗಳು ಸಾರ್ವಜನಿಕವಾಗಿ ತಿಳಿಯುವುದೇ ಇಲ್ಲ. ಹಾಗಾಗಿ ಅಂತಹ ಕಾರ್ಯವನ್ನು ಯಾರೂ ಶ್ಲಾಘಿಸುವುದೂ ಇಲ್ಲ. ಆ ನಿರೀಕ್ಷೆ ಅವರಿಗೆ ಇದೆ ಎಂದಲ್ಲ, ಆದರೆ ಅಪಾಯದಲ್ಲಿ ಕೆಲಸ ಮಾಡಿದವರಿಗೆ ಮಾನವ ಸಹಜವಾದ ಮಾನವೀಯತೆಯ ಬೇಷ್ ಎನ್ನುವ ಹೊಗಳಿಕೆ ಖಂಡಿತ ಬೇಕು. ಈ ಪ್ರಸ್ತಾವನೆಗೆ ಕಾರಣ, ಮೊನ್ನೆ ಶರಾವತಿ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ತಾಳ್ಗುಪ್ಪ ಕೇಂದ್ರಕ್ಕೆ 220 kV ವಿದ್ಯುತ್ ಮಾರ್ಗವಾಗಿ ಅಲ್ಲಿಂದ ನೆಲಮಂಗಲಕ್ಕೆ 400 kV ವಿದ್ಯುತ್ ಮಾರ್ಗವಾಗಿ ಹೋಗುವುದಕ್ಕೆ 1964ರಲ್ಲೇ ನಿರ್ಮಾಣಗೊಳಿಸಿದ ಅತಿ ಎತ್ತರದ ಟವರ್ ಮಾರ್ಗದ ವಾಹಕ ಗಾಜಿನ ಬುರುಡೆಯೊಂದಿಗೆ 1200 ಅಡಿ ಆಳದ ಶರಾವತಿ ಕಣಿವೆಗೆ ಹರಿದು ಬಿದ್ದ ಘಟನೆ ನಡೆದಿತ್ತು. ಇದರ ಪರಿಣಾಮ ತಾಳ್ಗುಪ್ಪ ಕೇಂದ್ರಕ್ಕೆ ಮತ್ತು ಅಲ್ಲಿಂದ 400 kV ವಿದ್ಯುತ್ ಮಾರ್ಗವಾದ ನೆಲಮಂಗಲಕ್ಕೆ ಹೋಗುವ ವಿದ್ಯುತ್ ಸಂಪರ್ಕವೇ ಸ್ಥಗಿತವಾಗಿತ್ತು. ಇದು ಶಿವಮೊಗ್ಗ ಜಿಲ್ಲೆಯೂ ಒಳಗೊಂಡಂತೆ ರಾಜ್ಯದ ಬಹುತೇಕ ಭಾಗಕ್ಕೆ ವಿದ್ಯುತ್ ಸರಬರಾಜು ಕಲ್ಪಿಸುವ ಅತ್ಯಂತ ಮುಖ್ಯ ಮಾರ್ಗ ಎನ್ನುವುದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಶರಾವತಿ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಶರಾವತಿ ಕಣಿವೆಯಲ್ಲಿ ಬಂದಿರುವ ಈ ಮಾರ್ಗದ 3 ಮತ್ತು 4ನೇ ಟವರ್ಗಳಿಗೆ ಜೋಡಿಸಿದ ವಾಹಕ ತುಂಡಾಗಿರುವುದನ್ನು ಪತ್ತೆ ಹಚ್ಚುವುದೇ ನಿಜವಾಗಿಯೂ ಕಷ್ಟದಾಯಕ ಕಾರ್ಯ. ಎತ್ತರದ ಒಂದು ಕಾಡಗುಡ್ಡದಿಂದ ಮತ್ತೊಂದು ಕಾಡಗುಡ್ಡಕ್ಕೆ ಮಾರ್ಗ ಎಳೆಯಲಾಗಿದೆ. ನಡುವೆ 1200 ಅಡಿ ಆಳದ ಕಣಿವೆಯ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಟವರ್ಗಳು ನಿಂತಿವೆ. ಟವರ್ಗಳ ಎತ್ತರ ಸುಮಾರು 80 ಅಡಿ. ಟವರ್ ಬಳಿಯೂ ಯಾವುದೇ ವಾಹನವಾಗಲಿ ಆಧುನಿಕ ಯಂತ್ರಗಳನ್ನು ತೆಗೆದುಕೊಂಡು ಹೋಗುವುದಕ್ಕಾಗಲಿ ಸಾಧ್ಯವೇ ಇಲ್ಲದ ದುರ್ಗಮ ಹಾದಿ. ಸಹಜವಾಗಿ ಈ ಕಾಡಿನಲ್ಲಿ ಹೆಜ್ಜೆಜ್ಜಿಗೂ ಕಾಳಿಂಗ ಸರ್ಪ, ಚೇಳು ಮತ್ತಿತರ ವಿಷ ಜಂತುಗಳು ಅಲ್ಲದೆ ಕರಡಿ, ಚಿರತೆ ಮತ್ತಿತರ ಮೃಗಗಳೂ ಇರುವ ಪ್ರದೇಶ. ಇದರ ಜೊತೆಗೆ ವಿಪರೀತವಾದ ಮಳೆ ದಿನವಿಡೀ ಸುರಿಯುತ್ತಲೇ ಇತ್ತು. ಸಹಜವಾಗಿ ಇಂಥ ಕೆಲಸಗಳನ್ನು ನಿರ್ವಹಿಸುವುದಕ್ಕೆ ತಜ್ಞರ ಅಗತ್ಯ ಖಂಡಿತ ಇದೆ. ಆದರೆ ಇಲ್ಲಿನ ಕೆಪಿಟಿಸಿಎಲ್ ಸಿಬ್ಬಂದಿ ಜೋಗ, ಸಾಗರ, ಅನಂತಪುರ, ಶಿರಾಳಕೊಪ್ಪ, ಶಿಕಾರಿಪುರ, ಸೊರಬ ಹೀಗೆ ಎಲ್ಲ ಸ್ಥಳೀಯ ಶಾಖೆಯವರು ಹಾಗೂ ಹೊರಗುತ್ತಿಗೆಯಲ್ಲಿ ಮಾರ್ಗ ನಿರ್ವಹಣೆ ಮಾಡುತ್ತಿರುವವರು ಈ ಸವಾಲು ಸ್ವೀಕರಿಸಿ ಸಿಬ್ಬಂದಿಗಳ ಕೊರತೆ ನಡುವೆಯೂ ದೊಡ್ಡ ತಂಡವಾಗಿ ಕಣಿವೆ ಇಳಿದು ಗುಡ್ಡ ಏರಿ ಕಾಡ ನಡುವೆಯೇ ಅಲ್ಪ ಸ್ವಲ್ಪ ಆಹಾರ ತಿಂದು ಭಾನುವಾರ ಯಶಸ್ವಿಯಾಗಿ ದುರಸ್ತಿ ಕಾರ್ಯವನ್ನು ಪೂರೈಸಿದ್ದಾರೆ. ಜೊತೆಗೆ ಅಧಿಕಾರಿಗಳು ನಿಂತು ಪ್ರೋತ್ಸಾಹದ ಮಾರ್ಗದರ್ಶನ ನೀಡಿದ್ದಾರೆ. ಆತಂಕದಲ್ಲಿ ಮತ್ತು ಎಡಬಿಡದ ಮಳೆಯ ನಡುವೆಯೂ ಹರಸಾಹಸ ಪಟ್ಟು ಈ ಕಾರ್ಯ ಮಾಡಿದ ಕೆಪಿಟಿಸಿಎಲ್ ಸಿಬ್ಬಂದಿಗಳ ಧೈರ್ಯಕ್ಕೆ ನಮನಗಳನ್ನು ಹೇಳಲೇಬೇಕು. ಸುಮ್ಮನೆ ಕೇಳಿದರೆ ಇದು ಅರ್ಥವಾಗುವುದಿಲ್ಲ. ಆ ಸ್ಥಳವನ್ನು ನೋಡಿದರೆ ಒಮ್ಮೆ ಎದೆ ಜಲ್ ಎನ್ನಲೇಬೇಕು. ಹಾಗಿದ್ದರೂ ಅಂತಹ ಕಷ್ಟದ ಕಾರ್ಯ ಮಾಡಿ ಕರ್ತವ್ಯದ ಸಾರ್ಥಕತೆ ಮೆರೆದ ಎಲ್ಲ ಸಿಬ್ಬಂದಿಗೂ ಅಭಿನಂದನೆಗಳು. ಅಯ್ಯಪ್ಪ, ಟವರ್ ಹೆಂಗೆ ಅಲ್ಲಾಡ್ತದೆ. ಎಸ್, ಓಕೆ, ಡನ್, ಓಕೆ, ಸಕ್ಸಸ್. ಸಾಗರ ತಾಲೂಕಿನ ಕಸಬಾ ಹೋಬಳಿ ಹುಲ್ಲತ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಈಚೆಗೆ ಭತ್ತದ ಕೃಷಿ ಗದ್ದೆಯ ನಾಟಿಯ ಕುರಿತು ಮಾಹಿತಿ ನೀಡಲಾಯಿತು. ಸಮೀಪದ ಗದ್ದೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಾಟಿ ಮಾಡುವ ಮೂಲಕ ಕೃಷಿಯ ವಿವಿಧ ಆಯಾಮಗಳ ಕುರಿತು ಪರಿಚಯ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಚನ್ನಬಸಪ್ಪ, ಶಿಕ್ಷಕಿ ಜ್ಯೋತಿ ಮತ್ತಿತರರು ಹಾಜರಿದ್ದರು.
ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಯಕ್ಷಗಾನ ಸಾಹಿತಿಗಳನ್ನು ಇಂದಿಗೂ ನಿರ್ಲಕ್ಷಿಸಲ್ಪಟ್ಟಿರುವುದು ಬೇಸರದ ಸಂಗತಿ ಎಂದು ಹಿರಿಯ ವಿದ್ವಾಂಸ ಡಿ.ಎಸ್. ಶ್ರೀಧರ್ ಕಿನ್ನಿಗೋಳಿ ಹೇಳಿದರು. ತಾಲೂಕಿನ ಐತುಮನೆಯಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದ ಪ್ರಥಮೇಕಾದಶಿಯ 200ನೇ ವರ್ಷದ ತಾಳಮದ್ದಲೆ ಹಾಗೂ ಪ್ರಸಂಗಕರ್ತ ಐ.ಡಿ. ಗಣಪತಿ ರಚಿಸಿ ಹೊಸೂರು ಭಾರತೀ ಕಲಾ ಪ್ರತಿಷ್ಠಾನ ಪ್ರಕಟಿಸಿದ ಯಕ್ಷ ಕೃತಿಗಳಾದ ನಹುಷೇಂದ್ರ, ಯವಕೃತ, ಚಿರಂಜೀವಿ ಭಾರ್ಗವ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಯಕ್ಷಗಾನ ಪದ್ಯ ರಚನೆ ಎನ್ನುವುದು ಅತ್ಯಂತ ಕ್ಲಿಷ್ಟವಾದ ಸಂಗತಿ. ಹಾಗಾಗಿ ಆ ಪ್ರಯತ್ನದಲ್ಲಿ ಯಾರೇ ಸವಾಲು ಸ್ವೀಕರಿಸಿದರೂ ಹಗುರವಾಗಿ ಕಾಣಬಾರದು ಎಂದ ಅವರು, ನಿಜವಾಗಿಯೂ ಕನ್ನಡ ಸಾಹಿತ್ಯ ಲೋಕಕ್ಕೆ ಶುದ್ಧ ಕನ್ನಡದ ಕಲೆಯಾಗಿರುವ ಯಕ್ಷಗಾನ ಕೃತಿಗಳ ಮೂಲಕ ಯಕ್ಷ ಸಾಹಿತಿಗಳು ನೀಡಿರುವ ಕೊಡುಗೆ ಅಪಾರವಾದದ್ದು ಎಂದು ಹೇಳಿದರು. ಮಾಗಾರು ಮಹಾಗಣಪತಿ ಯಕ್ಷ ಮಂಡಳಿಯ ಅಧ್ಯಕ್ಷ ಆದಿತ್ಯ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಕವಿ ಡಾಕ್ಟರ್ ಗಜಾನನ ಶರ್ಮಾ ಹೊಕ್ಲು, ವಿದ್ವಾನ್ ವೆಂಕಟೇಶ್ ಉಡುಪಿ, ಗಜಾನನ ಹೆಗಡೆ ಅಡೆಮನೆ, ಶೇಷಗಿರಪ್ಪ ಐತುಮನೆ, ಐ.ಡಿ. ಗಣಪತಿ, ಐ.ಡಿ. ಸುಧಾಕರ, ಆರ್.ಬಿ. ಐತುಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದೇ ವೇಳೆ ಕಳೆದ 25 ವರ್ಷಗಳಿಂದ ಪ್ರಥಮೇಕಾದಶಿ ತಾಳಮದ್ದಲೆಯಲ್ಲಿ ಪಾಲ್ಗೊಳ್ಳುತ್ತಾ ಬಂದಿರುವ 12 ಜನ ಕಲಾವಿದರನ್ನು ಸನ್ಮಾನಿಸಲಾಯಿತು. ನಂತರ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ನಮಸ್ಕಾರ.